ಕಾನೂನು ಮೀರಿದ ಸ್ಟಾರ್ ಕ್ರಿಕೆಟಿಗನಿಗೆ ಬಿತ್ತು ಬಿಸಿ. ಮುಖವಾಡ ಮೀಡಿಯಾದ ಸತ್ಯದ ವರದಿ. ನಮಸ್ಕಾರ, ಇದು ಮುಖವಾಡ ಮೀಡಿಯಾ. ವರದಿಯ ಸತ್ಯದ ಆಳವನ್ನ ತಿಳಿಯೋಕು ಮೊದಲು ಈ ವಿಡಿಯೋವನ್ನ ಕೊನೆತನಕ ನೋಡಿ. ನಮ್ಮ ಇಂತಹ ದಿಟ್ಟ ವರದಿಗಳು ನಿಮಗಾಗಿ ನಿರಂತರವಾಗಿ ಸಿಗಬೇಕೆಂದ್ರೆ ಈಗಲೇ ಮುಖವಾಡ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ದೇಶದಲ್ಲಿ ಯಾರೇ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ. ಆದರೆ ಇಂದು ಜನರ ಕಣ್ಣಿಗೆ ಹೀರೋಗಳಂತೆ ಕಾಣುವ ಸೆಲೆಬ್ರಿಟಿಗಳೇ ಕಾನೂನನ್ನ ಗಾಳಿಗೆ ತೂರುತ್ತಿರುವುದು ದುರಂತ. ರಾಜಸ್ಥಾನ ರಾಯಲ್ಸ್ ತಂಡದ ನಾಯಕ ರಿಯಾನ್ ಪರಾಗ್ ಈಗ ವಿವಾದದ ಸುಳಿಯಲ್ಲಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದ ವೇಳೆ ಡ್ರೆಸ್ಸಿಂಗ್ ರೂಂನಲ್ಲಿ ಸಿಗರೇಟ್ ಬಳಸುವ ಮೂಲಕ ಕ್ರೀಡೆಯ ಘನತೆಗೆ ಮಸಿ ಬಳಿದಿದ್ದಾರೆ. ಮೊದಲು ಮೌನವಾಗಿದ್ದ ಅಂಪೈರ್ಗಳು ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಈಗ ಪರಾಗ್ಗೆ ಪಂದ್ಯದ ಮೊತ್ತದ 25% ದಂಡ ವಿಧಿಸಿದ್ದಾರೆ. ಸರ್ಕಾರಕ್ಕೆ ಮುಖವಾಡದ ನೇರ ಪ್ರಶ್ನೆ. ಇಲ್ಲಿ ಕೇವಲ ದಂಡ ವಿಧಿಸಿದರೆ ಮುಗಿಯಿತೆ? ಭಾರತ ಸರ್ಕಾರ 2019ರಲ್ಲೇ ಸಿಗರೇಟ್ ಉತ್ಪಾದನೆ, ಮಾರಾಟ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಸಿಗರೇಟ್ ಬಳಸುವುದು ನಮ್ಮ ದೇಶದ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ. 1 ವರ್ಷ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಹೀಗಿರುವಾಗ ಕೇವಲ ಕ್ರಿಕೆಟ್ ಮಂಡಳಿಯ ನಿಯಮದಡಿ ದಂಡ ಹಾಕಿದರೆ ಸಾಲದು. ಮುಖವಾಡ ಮೀಡಿಯಾ ಕೇಳುತ್ತಿದೆ ನೇರ ಪ್ರಶ್ನೆ. ಕಾನೂನು ಮಾಡುವುದು ಮುಖ್ಯವಲ್ಲ, ಆ ಕಾನೂನನ್ನು ಮೀರಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು ಅತಿ ಮುಖ್ಯ. ಕಾನೂನು ಪಾಲಿಸದವರನ್ನು ಸಾಲಿನಲ್ಲಿ ನಿಲ್ಲಿಸಿ ಶಿಕ್ಷಿಸಿದಾಗ ಮಾತ್ರ ಜನಸಾಮಾನ್ಯರಿಗೆ ವ್ಯವಸ್ಥೆಯ ಮೇಲೆ ನಂಬಿಕೆ ಬರುತ್ತದೆ. ಸೆಲೆಬ್ರಿಟಿ ಎಂದು ಸುಮ್ಮನೆ ಬಿಟ್ಟರೆ ಕಾನೂನಿಗೆ ಬೆಲೆ ಎಲ್ಲಿದೆ? ನಮ್ಮ ಪ್ರತಿ ವರದಿಯ ಹಿಂದೆ ಕೇವಲ ಮಾಹಿತಿಯಲ್ಲ, ಈ ಸಮಾಜವನ್ನು ತಿದ್ದುವ ಒಂದು ಪ್ರಾಮಾಣಿಕ ಉದ್ದೇಶವಿದೆ. ನಾವು ಮಾಡುವ ಈ ಧೈರ್ಯದ ಕೆಲಸ, ಸತ್ಯದ ಹುಡುಕಾಟದ ಹಾದಿ ನಿಮಗೆ ಮನವರಿಕೆಯಾಗಬೇಕು. ಅಸಡ್ಡೆಯನ್ನು ಬಿಟ್ಟು ಸಮಾಜದ ಒಳಿತಿಗಾಗಿ ನಾವು ಪಡುತ್ತಿರುವ ಶ್ರಮವನ್ನು ಗುರುತಿಸಿ. ಸತ್ಯಕ್ಕೆ ಸದಾ ನಿಮ್ಮ ಬೆಂಬಲವಿರಲಿ. ಈ ನಿರ್ಭಯ ವರದಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಶೇರ್ ಮಾಡಿ. ಸತ್ಯವನ್ನು ಎಲ್ಲರಿಗೂ ತಲುಪಿಸಿ. ನಿಯಮ ಮೀರಿದವರು ಯಾರೇ ಆಗಿರಲಿ, ಅವರ ಮೇಲಿರೋ ಮುಖವಾಡ ಕಳಚೋವರೆಗೂ ನಮ್ಮ ಸತ್ಯದ ಪಯಣ ನಿಲ್ಲೋದಿಲ್ಲ.